ಆನೇಕಲ್ ತಾಲೂಕಿನಲ್ಲಿ ಇರುವಂತಹ ಹದಗೆಟ್ಟ ರಸ್ತೆಗಳನ್ನು ದುರಸ್ತಿಗೊಳಿಸಬೇಕು ಅಂತ ಆಗ್ರಹಿಸಿ ಆನೇಕಲ್ ತಾಲೂಕು ನಾಗರಿಕ ಹೋರಾಟ ಸಮಿತಿಯು ಇದೇ ತಿಂಗಳ 29ನೇ ತಾರೀಕಿನಂದು ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಈ ಕುರಿತು ಇಂದು ಸುದ್ದಿಗೋಷ್ಠಿ ನಡೆಸಿ ಸಮಿತಿಯ ಪದಾಧಿಕಾರಿಗಳು ಮಾಹಿತಿ ನೀಡಿದರು. ರಸ್ತೆಗಳ ದುರಸ್ತಿಯಿಂದಾಗಿ ಸಾರ್ವಜನಿಕರು ನಿತ್ಯ ಪರದಾಡುವಂತಾಗಿದೆ. ವಾಹನ ಸವಾರರು ತೀವ್ರ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಶಾಲಾ ಕಾಲೇಜು ವೃದ್ಧರು ಸೇರಿದಂತೆ ಶಾಲಾ ಕಾಲೇಜು ಮಕ್ಕಳು ವೃದ್ಧರು ಸೇರಿದಂತೆ ಎಲ್ಲರೂ ಕೂಡ ಸಂಚಾರ ಕಷ್ಟಕರವಾಗಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಸ್ತೆಗಳನ್ನ ದುರಸ್ತಿಗೊಳಿಸಬೇಕು ಮತ್ತು ಡಾಂಬರೀಕರಣ ಮಾಡಬೇಕು ಅಂತ ಕೂಡ ಸಮಿತಿ ಒತ್ತಾಯಿಸಿದೆ. ಪ್ರತಿಭಟನೆಯ ಅಂಗವಾಗಿ ಇಂದು ಸಮಿತಿಯ ಸದಸ್ಯರು ಸಾಂಕೇತಿಕವಾಗಿ ಹೀಲಲಿಕೆಗೆ ಸೊಕ್ಕೂರು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮಾತನಾಡಿದಂತಹ ಸಮಿತಿಯ ಮುಖಂಡರು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಸಮಸ್ಯೆಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹಿಸಿದ್ರು. ಒಂದು ವೇಳೆ ಸರ್ಕಾರವು ಈ ಬೇಡಿಕೆಗಳನ್ನ ಈಡೇರಿಸದೇ ಇದ್ದಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ರೈತ ಮುಖಂಡ ಶಿವರಾಮೇಗೌಡ, ನಾಗರಿಕ ಹೋರಾಟ ಸಮಿತಿಯ ವೀಣಾ ರೆಡ್ಡಿ, ಸ್ನೇಹ, ಸೋಫಿಯಾ, ರೇಖಾ, ಸೋನಿಯಾ, ಗೋಪಾಲಪ್ಪ, ನಾರಾಯಣಪ್ಪ ಹೀಗೆ ಹಲವು ಮಂದಿ ಸೇರಿದಂತೆ ಇನ್ನಿತರರು ಕೂಡ ಉಪಸ್ಥಿತರಿದ್ದರು. ಸಮಿತಿಯ ಸದಸ್ಯರು, ಸಾರ್ವಜನಿಕರು ಮತ್ತು ರೈತ ಮುಖಂಡರುಗಳು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಹಾಗೂ ಕೂಡಲೇ ರಸ್ತೆಗಳನ್ನ ದುರಸ್ತಿ ಮಾಡುವಂತೆ ಒತ್ತಾಯಿಸಿದರು. 8 ರಿಂದ 10 ಕಿಲೋಮೀಟರ್ ರಸ್ತೆಗಳನ್ನು ತಾವು ನೋಡ್ತಾ ಇರಬಹುದು. 10 ವರ್ಷಗಳ ಹಿಂದೆ ಆ ಹಳ್ಳಿಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟರ ಅವಶ್ಯಕತೆ ಇತ್ತು ಆ ಲೆವೆಲ್ಗೆ ಬೇಕಾಗಿರುವಂತಹ ಒಂದು ರಸ್ತೆ ನಿರ್ಮಾಣಗಳು ಆಗಿತ್ತು. 10 ವರ್ಷಗಳ ನಂತರ ಇವತ್ತು ನೀವು ಸುತ್ತಮುತ್ತ ನೋಡಿದಾಗ ಅಪಾರ್ಟ್ಮೆಂಟ್ಗಳು ಎಲ್ಲವೂ ಸುಮಾರು ಜಾಸ್ತಿ ಆಗಿದೆ. ಆ್ಯಂಡ್ ಯಾವತ್ತಿದ್ರೂ ಕೂಡ ಚಿಕ್ಕದಾದಂಥ ಒಂದು ಪ್ಯಾಚ್ ವರ್ಕ್ಗಳನ್ನು ಮಾಡ್ತಾ ಇವತ್ತು 10 ವರ್ಷಗಳ ನಂತರ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತಂದರೆ, ಕೇವಲ ಒಂದು 2 ವೀಲರಲ್ಲಿ ಕೂಡ ಹೋಗ್ತಿರ್ಬೇಕಾದ್ರೆ ಧೂಳು ಬರುತ್ತೆ. ಅದರ ಸಮೇತ ತಾವು ಬರ್ತಿರ್ಬೇಕಾದ್ರೆ ನೋಡ್ತಿರ್ಬಹುದು, ಇಡೀ ರಸ್ತೆಯಲ್ಲೆಲ್ಲ ಕೂಡ ಕಸ ವಿಲೇವಾರಿ ಅನ್ನೋದೇ ಈ ಜಾಗದಲ್ಲಿ ಇಲ್ಲ. ಕೇವಲ ನಮಗೆ ಇಲ್ಲಿಂದ ನ್ಯಾಷನಲ್ ಹೈವೇ ಅಥವಾ ರಾಷ್ಟ್ರೀಯ ಹೆದ್ದಾರಿ ನಮಗೆ ಬೇಕು ಅಂತಂದರೆ 3.5 ಕಿಲೋಮೀಟರ್ ಆಗುತ್ತೆ. ಚಂದಾಪುರಕ್ಕಾದರೂ ಹೋಗ್ಬಹುದು, ಅಥವಾ ನೀವು ಬೊಮ್ಮಸಂದ್ರಕ್ಕಾದರೂ ಹೋಗ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಸಿಟಿಗಾದರೂ ಹೋಗ್ಬೋದು. ಆ 3.5 ಕಿಲೋಮೀಟರ್ ದಾಟ್ಕೊಂಡು ಹೋಗೋದಕ್ಕೆ ನಮಗೆ ಒಂದು ಮುಕ್ಕಾಲು ಗಂಟೆ ಬೇಕಾಗುತ್ತೆ. ನಾವಿಲ್ಲಿ ಹತ್ರದಲ್ಲಿರೋದು. ಈ ರೋಡ್ಗಳು ಹಾಕಿ 10 ವರ್ಷಕ್ಕಿಂತ ಜಾಸ್ತಿ ಆಯಿತು. ತುಂಬ ಕೆಟ್ಟದಾಗಿದೆ. ರೋಡ್ ಇಲ್ಲ, ಫುಟ್ಪಾತ್ ಇಲ್ಲ, ತುಂಬ ಆಕ್ಸಿಡೆಂಟ್ಸ್ ಆಗ್ತಿದೆ. ಮಕ್ಕಳು, ವೃದ್ಧರು ತುಂಬ ಕಷ್ಟಪಡ್ತಿದ್ದಾರೆ. ಮನೆಯಿಂದ ಹೊರಗಡೆ ಹೋದರೆ ವಾಪಸ್ ಬರ್ತೀವಾ ಅಂತ ಗೊತ್ತಿಲ್ಲ, ಅಷ್ಟು ಸೇಫ್ಟಿ ಕನ್ಸರ್ನ್ಸ್ ಇದೆ. ಮತ್ತು ಸ್ವಲ್ಪ ಏನಾದರೂ ಮಾಡಿದ್ರು ಮಧ್ಯದಲ್ಲಿ, ಬಟ್ ಅದೇನು ಬರಲಿ, ತುಂಬ ಕಮ್ಮಿ ಸಸ್ಟೈನ್ ಆಯಿತು. ಸೊ ನಮ್ಮ ಲೈಫ್ ಏನು ಅಷ್ಟು ಚೀಪಾ ಅಂತ, ಈಸ್ ಆರ್ ಲೈಫ್ ಸೊ ಯೂಸ್ಲೆಸ್? ನಮ್ಮ ಲೈಫಿಗೇನು ಬೆಲೆನೇ ಇಲ್ವಾ? ಈ ಥರ ರೋಡ್ಗಳು ಎಷ್ಟು ಕೆಟ್ಟದಾಗಿದೆ. ನಾವಿಷ್ಟು ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಮಾಡ್ತೀವಿ. ಸೊ ನಮ್ಗೆ ಅದಕ್ಕೆ ಏನು ಸಿಗ್ತಾ ಇದೆ? ಒಂದು ರೋಡ್ ಹಾಕೋಕ್ಕಾಗಲ್ಲ ಅಂದರೆ ಏನು ಕತೆ?